ಹಾಕಿದ್ದೆ ಅಲ್ಲಿ ಎಂತ ಓನಿಲ್ಲ ಅಂತ. ಛೇ ಪರವಾಗಿಲ್ಲ ತೆಮಗಿರಿ ಕರಿಯತ್ತು ಚೆಕ್ ಬಿಕ್ಕು ಬಳೆ ತವಳೆ. ನಮಸ್ಕಾರ, ಮುಂಗಾರು ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾವೀಗ ಹೋಗ್ತಾ ಇದ್ದೀವಿ ಅಲಂಗಾರ್ ಚರ್ಚ್ಗೆ, ನೊವೇನಾಗಿ ಹೋಗ್ತಾ ಇದ್ದೀವಿ. ನಾನು, ಪ್ರಮೀಳಾ ಆಂಟಿ, ನನ್ನ ಅಮ್ಮ. ಅಲ್ಲಿ ಹಿಂದೆಯಿಂದ ಬರ್ತಾ ಇದ್ದಾರೆ ಇಬ್ಬರು, ಗುರ್ತ ಉಂಟ ನಿಮಗೆ? ಅಲ್ಲಿ ಇಬ್ಬರದ್ದು ನಿನ್ನೆ ವ್ಲಾಗಲ್ಲಿ ಇದ್ರಲ್ಲ ಅವರೇ. ಒಬ್ಬರು ಕಬಾಬ್ ಅವರು, ಇನ್ನೊಬ್ಬರು. ನಾವೀಗ ಚರ್ಚಿಗೆ ಹೋಗ್ತಾ ಇದ್ದೇವೆ, ಅಲಂಗಾರ್ ಚರ್ಚಿಗೆ. ಅಲ್ಲಿ ನೊವೇನ ಉಂಟು, ಹಾಗೆ ನಾವು ಫ್ರೈಡೆ ಹೋಗ್ತೇವೆ. ಇಲ್ಲಿ ನಾವು ಎಲ್ಲ ಒಟ್ಟಿಗೆ ಹೋಗೋದು. ಸುಜಾತ ಆಂಟಿ ಅಂತ ಫಸ್ಟಿಗೆ ಓಡ್ತಾರೆ, 8 ಹೊರಡಿ ಓಡ್ತಾರೆ. ಬೆಳಗ್ಗೆ ಬೇಗ ಓಡಿ ಹೋಗ್ತಾರೆ ಅವರು. ನಾವು ಮಾತ್ರ ಇವಾಗ ಅಷ್ಟು 9 ಆಯಿತು, 9 ಹೊರಡಿ ಹೋಗ್ತೇವೆ ನಾವು. ಆದರೆ ಚರ್ಚಲ್ಲಿ ನಾವೇನೆಲ್ಲ ಸ್ಟಾರ್ಟ್ ಆಗೋದು 10 ಅವರು 8 ಹೋಗಿ ಅಲ್ಲಿ ಕೂತ್ಕೊಳ್ತಾರೆ. ಎಂತ ಮಾಡ್ತಾರ, ಬಾಗಿಲೆಲ್ಲ ಓಪನ್ ಮಾಡಿದವ್ರಿ ಅಂತ. ಇದು ಮುಳ್ಳು ಎಷ್ಟುಂಟು ನೋಡಿ, ಫುಲ್ಲು ಮುಳ್ಳೇ ಇರೋದು. ಇಲ್ಲಿ ಅಡಿಕೆ ಬೆಳೆದ ಅಲ್ಲ ಮುಳ್ಳು ಬೆಳೆದದ್ದ ಗೊತ್ತಾಗೋದಿಲ್ಲ, ಅಷ್ಟು ರಶ್ ಇದೆ ಮುಳ್ಳಿದ್ದು ನೋಡಿ, ಇಡೀ ಮುಳ್ಳೆ. ಇವಾಗ ಸುಬುಕ ಮುಗಿಸ್ಕೊಳ್ತಿದ್ದಾರೆ. ಎಂತದ ನಿನ್ನೆ ಅವ್ರು ಎಲ್ಲ ಹೇಳ್ತಿದ್ರು ಪೇಪರ್ ಫೂಲ್ ಅಂತ ಹೇಳಿ ಹೋದದ್ದು ನಾನು. ಇದು ನನ್ನ ತಮ್ಮ ಮ್ಯಾಕ್ವಿನ್. ನಾವಿಲ್ಲಿಂದ ಹೋಗೋದಾದ್ರೆ ತುಂಬ ದೂರ ಉಂಟಾಯ್ತಾ. ಈಚೆ ಸೈಡಿಂದ ಹೋಗೋದಾದರೆ ನಾವು ಕಾರಲ್ಲಿ ಹೋಗ್ಬೋದು, ಆದರೆ ಇನ್ನೊಂದು ಸೈಡ್ ಹೋಗೋದಾದರೆ ನಾವು ಆಟೋದಲ್ಲೇ ಹೋಗಬೇಕಾಗುತ್ತೆ. ಆಟೋದಲ್ಲಿ ಹೋಗೋದು ತುಂಬ ದೂರ ನೋಡಿ. ಅಲ್ಲಿ ನಮ್ಮ ಚರ್ಚ್ ಸಹ ಬಂತು. ಇದು ನಮ್ಮ ಹೊಸಬೆಟ್ಟು ಚರ್ಚ್, ಹೋಲಿ ಕ್ರಾಸ್. ಹಾಗಾಗಿ ನಮಗೆ ತುಂಬ ದೂರ ಆಗುತ್ತೆ ಈಚೆ ಸೈಡಲ್ಲಿ. ಚರ್ಚ್ ಕಡೆಯಿಂದ ನಮ್ಮ ಮನೆಯ ಕಡೆಯಿಂದ ಒಂದು ರೋಡ್ ಇದೆ, ಅದರಿಂದ ಹೋಗೋದಾದರೆ ಸ್ವಲ್ಪ ಈಸಿ ಇದೆ. ಇಲ್ಲಿ ಅಂಗಡಿ ಕಡೆ ಅಂತ ನಾವು ಹೇಳ್ತೇವೆ, ಅಲ್ಲಿಂದ ಹೋಗೋದಾದರೆ ನಮಗೆ ತುಂಬ ದೂರ. ಹಾಗೆ ನಾವು ನಮ್ಮ ಮನೆ ಕಡೆಯಿಂದ ಬಂದು ನಾವು ಮೂಡ್ಬಿದ್ರಿ ದಾಟಬೇಕಾದ್ರೆ ಸುಮಾರು ಪ್ಲೇಸಸ್ ಅಂದರೆ ತೋಡಾರು, ಮಾಸ್ತಿಕಟ್ಟೆ, ಈ ಥರ ಎಲ್ಲ ಜಾಗಗಳನ್ನು ಪಾಸ್ ಮಾಡಿ ನಾವು ಮೂಡ್ಬಿದ್ರಿಗೆ ಬಂದು ತಲುಪಬೇಕು ಸಿಟಿಗೆ. ಆಮೇಲೆ ಅಲ್ಲೊಂದು ಸ್ಪ್ಲಿಟ್ ಆಗುತ್ತೆ, 2 ರೋಡ್, ಒಂದು ಮೂಡ್ಬಿದ್ರಿ ಪೇಟೆ ಕಡೆ ಹೋಗುವಂಥದ್ದು, ಇನ್ನೊಂದು ಅಲಂಗಾರ್ ಕಡೆ ಹೋಗುವಂಥದ್ದು.
ಅಲಂಗಾರ್ ಚರ್ಚ್, ಹೋಲಿ ರೋಸರಿ ಚರ್ಚ್ ಅಲಂಗಾರ್ ಅಂತ ಇದರ ಹೆಸರು, ಈ ಚರ್ಚಿನ ಹೆಸರು. ತುಂಬ ಫೇಮಸ್ ಚರ್ಚ್ ಆಸುಪಾಸಲ್ಲಿರುವಂಥದ್ದು. ಬಾಲಯೇಸುವಿನ ಪುಣ್ಯಕ್ಷೇತ್ರ ಅಂತ ಕೂಡ ಈ ಚರ್ಚ್ಗೆ ಕರೀತಾರೆ. ಸುಮಾರು ಜನ ಬಂದು ಇಲ್ಲಿ ಅವರ ಬೇಡಿಕೆಗಳನ್ನು ಇಟ್ಟು ಗುಣಮುಖರಾದದ್ದು, ಕೆಲಸ ಸಿಕ್ಕಿದ್ದು, ಸುಮಾರು ಜನ ಅವರ ಒಂದು ಸಾಕ್ಷಿಯನ್ನು ಹೇಳ್ತಾರೆ. ಈ ಒಂದು ಚರ್ಚಿಗೆ ಬಂದು ನೊವೆನ ಮಾಡಿ, ಬಾಲಯೇಸುವಿನ ಪುಣ್ಯಕ್ಷೇತ್ರ ತುಂಬ ಒಂದು ಏನು ಹೇಳ್ತಾರೆ, ಪವಾಡ ಟೈಪಲ್ಲಿರುವಂಥ ಒಂದು ಜಾಗ ಇದು. ತುಂಬ ಒಳ್ಳೆಯ ವಾತಾವರಣ ಇದೆ, ತುಂಬ ಒಳ್ಳೆ ಧರ್ಮಗುರುಗಳಿದ್ದಾರೆ, ಮೆಲ್ವಿನ್ ನೊರೊನ್ನ ಅಂಥೇಳಿ, ತುಂಬ ಒಳ್ಳೆ ಪ್ರೀಚಿಂಗ್ ಕೊಡ್ತಾರೆ. ಹಾಗಾಗಿ ಸುಮಾರು ಜನ ಬರ್ತಾರೆ, ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ಸ್ ಅಂತ ನೋಡದೆ ತುಂಬ ಜನ ಬರ್ತಾರೆ ಈ ಚರ್ಚ್ಗೆ. ನಾವು ಈಗ ನೊವೆನ ಎಲ್ಲ ಮುಗಿಸಿ ಊಟಕ್ಕೆ ನಿಂತಿದ್ದೇವೆ. ಪ್ರತಿ ಶುಕ್ರವಾರ ನೊವೆನ ಇರುತ್ತೆ, ಅದೇ ರೀತಿ ಅನ್ನ ಸಂತರ್ಪಣೆ ಸಹ ಇರುತ್ತೆ. ಹಾಗಾಗಿ ನಾವು ನೊವೆನ ಎಲ್ಲ ಮುಗಿಸಿ ನಾವು ಈಗ ಊಟಕ್ಕೆ ಲೈನ್ ನಿಂತಿದ್ದೇವೆ. ನೊವೆನ ಶೂಟ್ ಮಾಡಲಿಕ್ಕಾಗಲಿಲ್ಲ, ಚರ್ಚ್ ಒಳಗಡೆ ಅಲ್ವಾ, ಹಾಗಾಗಿ ಆಗಲಿಲ್ಲ. ನಿಮಗೆ ಲೈವ್ ಏನಾದರೂ ನೋಡಬೇಕಿದ್ರೆ ದಿವ್ಯವಾಣಿ ಲೈವ್ ಚಾನಲಲ್ಲಿ ನೋಡ್ಬೋದು ನೊವೆನವನ್ನು. ನಾವಿವಾಗ ನೋಡಿ ಊಟಕ್ಕೆ ನಿಂತಿದ್ದೇವೆ. ಇವತ್ತಿನ ಊಟಕ್ಕೆ ಅನ್ನ, ಸಾಂಬಾರು ಮತ್ತು ಬೂದುಕುಂಬಳಕಾಯಿದು ಪಲ್ಯ ಮತ್ತು ಅಂಬಡಿದ್ದು ಉಪ್ಪಿನಕಾಯಿ ಇತ್ತು, ಮತ್ತು ಲಾಸ್ಟಿಗೆ ಪಾಯಸ ಇತ್ತು. ಹೇಗೆ ಉಂಟು ಪಾಯಸ? ಸೂಪರ್. ಊಟ ಆದಮೇಲೆ ನಾವೇ ಬಟ್ಟಲನ್ನು ತೊಳೆದು ಇಡಬೇಕಾಗತ್ತೆ. ಬಟ್ಟಲು ನೋಡುವಾಗ ಗೊತ್ತಾಗ್ಬೋದಲ್ಲ ನಮ್ಗೆ ಎಷ್ಟು ಜನ ಬಂದಿದ್ರು ಅಂತೇಳಿ. ಇದೇ ರೀತಿ ಇರುತ್ತೆ. ಇದು ನೋಡಿ ಅಂತೆ ಹಳೆಯ ಕಾಲದ್ದು ಲಾಟೆದ್ದು ಬಾವಿ. ಅದು ಈಗ ಎಲ್ಲಿ ಸಹ ಕಾಣಲಿಕ್ಕೆ ಸಿಗೋದಿಲ್ಲ. ಇಲ್ಲಿ ಒಂದು ಇದೆ ಆಯ್ತಾ, ನಿಮಗೆ ತೋರಿಸಿದ್ದು ಇದೆ. ಎಂತ ಎಂತ ಎಲ್ಲಿಗೆ ಓಡ್ದು? ಕಸಿನ್ ಸಿಕ್ಕಿದ್ರು ಚರ್ಚಲ್ಲಿ, ಅವ್ರು ಬರ್ತಾರೆ ಪ್ರತಿ ಶುಕ್ರವಾರ. ನಮ್ಮ ಐರಿ ಆಂಟಿ ಅಂತ ನನ್ನ ಮಾಮನ ಹೆಂಡತಿ, ನನ್ನ ಮಾಮಿ. ಇವರು ಲೋಕೇಶ್ ಅಂತ ನನ್ನ ಕಸಿನ್. ಲೀನಾ ಆಂಟಿ ಅಂತ ಇವರು. ಹಾಯ್ ಸಂಗ. ಇದು ಅಮ್ಮನ ಫ್ರೆಂಡ್. कहीं था तुम्ही? ये टॉयलेट उसो गए? ಇವರಿಗೊಂದು ಎಲ್ಲಿ ಹೋದ್ರು ಫಸ್ಟ್ ಟಾಯ್ಲೆಟ್ ಹೋಗ್ಬೇಕಾಯ್ತಾ? ನೋಡಿ ಓದ್ತಾ ಇದ್ದಾರೆ. ಇದು ಸೆಂಟ್ ಥಾಮಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಇಲ್ಲಿ ಪಿಂಚು ಮತ್ತು ಪ್ರಿಸ್ಟನೆಲ್ಲ ಇಲ್ಲೇ ಕಲಿಯೋದು. ಇದು ಶಾಲೆ, ಇದು ಚರ್ಚ್. ಈಗ ನಾವು ವಾಪಸ್ ಹೋಗ್ತಾ ಇದ್ದೇವೆ ಮನೆಗೆ. ಇಲ್ಲಿ ನಮ್ಮ ಅವಸ್ಥೆ, ಬಸ್ಸಿಗೆ ಕಾಯ್ತಾ ಇದ್ದೇವೆ ನಾವಿಲ್ಲಿ.
ಬಸ್ಸಿಗೆ ಕಾಯ್ದು ವೇಸ್ಟ್ ಅಂತ ಹೇಳಿ ನಾನು ಹೇಳಿದೆ ನಡ್ಕೊಂಡು ಹೋಗುವ ಅಲ್ಲಿ ತನಕ ಅಂತ. ಅದಕ್ಕೆ ಎಲ್ಲ ಈಗ ನಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಪುಣ್ಯಕ್ಕೆ ಬಸ್ಸಿನವ್ರು ನಿಲ್ಲಿಸಿದ್ರು ಆಯಿತಾ. ನಾವು ಮತ್ತೆ ಬಸ್ ಸ್ಟ್ಯಾಂಡ್ ತನಕ ಬಸ್ಸಲ್ಲಿ ಹೋದ್ವಿ. ಥ್ಯಾಂಕ್ ಗಾಡ್ ಅಂತೇಳಿ ಆಯಿತು ಅಲ್ಲಿ ನೋಡಿ ಎಲ್ಲೋ ಶರ್ಟಲ್ಲಿ ನನ್ನ ಅಪ್ಪ ನಿಂತಿದ್ದಾರೆ ವಿನ್ಸಿ ಅಂಕಲ್ ಹತ್ರ ಮಾತಾಡ್ತಾ. ನನ್ನ ಅಪ್ಪನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ ಆಯಿತಾ. ಈಗ ನಮ್ಮ ಪಯಣ ಮಾರ್ಕೆಟ್ ಕಡೆಗೆ. ಶುಕ್ರವಾರ ಮೂಡುಬಿದ್ರೆಯಲ್ಲಿ ಸಂತೆ ಇರ್ತದೆ. ಹಾಗೆ ಮಾರ್ಕೆಟಲ್ಲಿ ತುಂಬ ಕಡಿಮೆ ಬೆಲೆಗೆ ಫ್ರೂಟ್ಸ್ ತರಕಾರಿ ಅದೆಲ್ಲ ಸಿಗುತ್ತೆ. ನೀವು ಯಾರಾದರೂ ಮೂಡುಬಿದ್ರೆ ಹತ್ರದವರಿದ್ದರೆ ಗೊತ್ತಿರುತ್ತೆ ನಿಮಗೆ. ಹಾಗೆ ನಾವು ಹೋಗ್ತಾ ಇದ್ವಿ, ಹಾಗೆ ನಿಮಗೆ ಸಹ ಹೇಳಿದ್ದು. ನಾವಿಲ್ಲಿ ಸ್ವಲ್ಪ ಸೊಪ್ಪು ತರಕಾರಿ ಹಣ್ಣು ಅಂತೇಳಿ ತಗೊಂಡ್ವಿ ಸ್ವಲ್ಪ ಮಾರ್ಕೆಟಲ್ಲಿ. ಮತ್ತು ಸ್ವಲ್ಪ ಮಾರ್ಕೆಟ್ ಸುತ್ತಾಡಿ ಮತ್ತೆ ಬಸ್ ಸಿಗುತ್ತಾ ಅಂತೇಳಿ ನಾವು ನಡ್ಕೊಂಡು ಬಸ್ ಸ್ಟಾಪಿಗೆ ಹೋದ್ವಿ. ಅದಕ್ಕಿಂತ ಮುಂಚೆ ನಾವು ಕಬ್ಬು ಜ್ಯೂಸ್ ಕುಡಲಿಕ್ಕೆ ನಿಂತಿದ್ದೀವಿ ನೋಡಿ. ತುಂಬ ಒಳ್ಳೆ ಇತ್ತಾಯ್ತಾ ಕಬ್ಬು ಜ್ಯೂಸ್. ಒಂಥರ ಬಿಸಿಲಿಗೆ ಜೀವ ಬಂದಾಗ ಆಯ್ತು ನಮಗೆ. ಇವರಿಗೆ ಸುಜಾತ ಆಂಟಿಗೆ ಅಂತ ಹೂ ತಗೊಳ್ಳಿಕ್ಕಿತ್ತಂತೆ. ಪ್ರಿಶಲಿಗೆ ನಾಳೆ ಶಾಲೆಗೆ ತಗೊಂಡು ಹೋಗ್ಲಿಕ್ಕಿದೆ ಅಂತೆ. ಹಾಗೆ ಅವರು ಸ್ವಲ್ಪ ರೋಸ್ ಎಲ್ಲ ತಗೊಂಡ್ರು. ಗುಲಾಬಿ ಹೂವೆಲ್ಲ ಚೆಂದ ಉಂಟಲ್ಲ ಹೂವೆಲ್ಲ. 150 ಇತ್ತು ಇವತ್ತು ಅರಳಿದ ಮಲ್ಲಿಗೆಗೆ. ಅಲ್ಲಿಂದ ನಡ್ಕೊಂಡು ಕೈಯಲ್ಲಿ ಎಲ್ಲ ಹಣ್ಣು ತರಕಾರಿ ಎಲ್ಲ ಇಟ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಕೂತಿದ್ದು ಎಷ್ಟು ಸಾಕಾಯ್ತಂದರೆ ಹೇಳಿಕ್ಕಾಗೋದಿಲ್ಲ, ಅಷ್ಟು ಸಾಕಾಯಿತು ಎಲ್ಲರಿಗೆ ಸಹ. ನೋಡಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ, ಮತ್ತು ಅಮ್ಮ ಎಲ್ಲ ಕೂತ್ಕೊಂಡ್ರು. ಇಲ್ಲಿ ನೋಡಿ ಶೇಖರನ್ನ ಸಿಕ್ಕಿದ್ರು. ನಮ್ಮ ಊರಲ್ಲಿ ಓಲ್ಡ್ ಮೊದಲಿದ್ರು ಇವರು. ನಾವು ಸಣ್ಣರಾಗಿ ಜ್ಯೂಸ್ ಅದೆಲ್ಲ ತೆಗೆದು ಕೊಡ್ತಾ ಇರುವರು. ಇವರಿಗೆ ಬೇರೆ ಕಡೆ ಇರೋದು. ಹಾಗೆ ಇವತ್ತು ನೋಡಲಿಕ್ಕೆ ಸಿಕ್ಕಿದ್ರು. ಹಾಗೆ ಮಾತಾಡಿಸಿದ್ರು, ಖುಷಿ ಆಯಿತು ಅವರಿಗೆ ಸಹ. ಇರುತ್ತೆ ಅಂದ ಏ ಪಂಚಿ ಬರ್ಬರ ಹಾಂ ಎಲ್ಲಿ ಪುನಃ ಸಣ್ಣ ಇರುವಾಗ ಇವರೆಲ್ಲ ಜ್ಯೂಸ್ ಎಲ್ಲ ತೆಗೆದು ಕೊಡ್ತಿದ್ರು ನಮಗೆ, ಶೇಖರಣ್ಣ ಅಂತ. ಹೌದು, ಸಿಗುವ ಬಾಯ್. ಬಸ್ರಿ ಹೋಗ್ಬೇಡ ಅಂಚ ಶೇಖರಣ್ಣ. ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ನಾವು ಆಟೋದಲ್ಲಿ.
ನಾವು ಫೈನಲಿ ಮನೆಗೆ ಹೇಗೆ ತಲುಪ್ತೀವಿ ಅಂತ ನಮಗೆ ಗೊತ್ತಿರಲಿಲ್ಲ, ಅದು ತಲುಪಿದ್ವಿ ಫೈನಲಿ. ಹೇಗಾದ್ರೂ ಬಂದು ಅಲ್ಲಿ ಒಬ್ಬರು ನೋಡಿ ಎದುರು ಯಾರು ಮುಂದೆಯಿಂದ ಸುಜಾತ ಆಂಟಿಗೆ ಹೇಳುದು ಆಯ್ತಾ. ನೋಡಿ ಹೀಗೆ ಕಾಣ್ತದೆ ನಮ್ಮ ಮನೆ ಹತ್ರ, ಹೀಗೆ. ಇದು ಅಮ್ಮ ಪ್ರಮೀಳಾ ಆಂಟಿ ಮತ್ತು ಸುಜಾತ ಆಂಟಿ ನೆಟ್ಟಿದ್ದು ಸೂರ್ಯಕಾಂತಿ ಗಿಡ ಅಂತೆ. ನೋಡಿ 3 ಫ್ಯಾಮಿಲಿದ್ದು ಮನೆ ಹೀಗೆ ಕಾಣ್ತದೆ ನಿಮಗೆ. ಅಮ್ಮ ಸಾಕಾಯಿತು, ತುಂಬ ಸಾಕಾಯಿತು, ಎಲ್ಲರಿಗೆ ಸಾಕಾಗಿದೆ ಪಾಪ. ನೋಡಿ ಎಲ್ಲ ಮನೆಗೆ ಹೋಗದೆ ಜಗಲಲ್ಲೇ ಕುತ್ಕೊಳ್ತಾ ಇದ್ದಾರೆ ಇಲ್ಲಿ. ನೋಡಿ ಎಲ್ಲ ಮಲಗ್ತಾರೆ, ಒಬ್ಬರು ಒಂದು ಮಲಗಿದ್ರು ಈಗ ಎಲ್ಲ ಇಲ್ಲೇ ಮಲಗ್ತಾರಂತ. ಈಗ ಇವರಿಬ್ಬರು